ಅಲ್ಲ 50 kg ನಾವು ಜಾಸ್ತಿ ಕೊಟ್ಟಿವಿ ಸರ್. ಅದನ್ನ ಕಂತಿದ್ದಾಗಿ ಆಗಿರ್ಬೋದು ಸರ್. ನಾನು 20 kg ಅನ್ನೋಂಗಲ್ಲಿ ಲಿಸ್ಟ್ ಮಾಡಿ ನಿನ್ನೆ ಇಟ್ಕೊಂಡಿವಿ ಸರ್ ಕೊಡ್ಬೇಕಂತ ಹೇಳಿ. ಅವನ್ನೆಲ್ಲ ಮನೆಗಾರಕ್ಕೆ ಹೋಗಿ ಕರೆಸಿ ಮದುವೆ ತಪ್ಪಾಗೈತಮ್ಮ ನಾನು ಅದನ್ನ ಕೊಡ್ಬೇಕಾಗಿತ್ತು ಕೊಟ್ಟು ಅಂತೇಳಿ ನಾವು ಇಟ್ಕೊಂಡಿವಿ ಸರ್. ಅವನ್ನ ನಾವು ಇವ್ರಿಗೆ ಹೇಳಿದ್ವಿ ಸರ್. ಯಾರಿಗೆ ಹೇಳಿದ್ವಿ? ಅದ್ರಾಗ ನಮ್ಗೆ ಏನು ಬೇಡ್ರಿ, ಆ ಕಂಪ್ಯೂಟರ್ನೊಳಗ ನಮ್ಮ 35 kg ಖರ್ಚು ಬಿದ್ದೈತೆ ಅಂದ್ರೆ ಸರ್ ಅಷ್ಟೇ. ಪಡಿತರ ಲೂಟಿ. ಹುಲಿಯಾಪುರ ನ್ಯಾಯಬೆಲೆ ಅಂಗಡಿ ಮಾಲೀಕನ ಅಮಾನತಿಗೆ ಗ್ರಾಮಸ್ಥರ ಆಕ್ರೋಶ. ಕುಷ್ಟಗಿ ತಾಲೂಕಿನ ಹುಲಿಯಾಪುರ ಗ್ರಾಮದ ನ್ಯಾಯಬೆಲೆ ಅಂಗಡಿ ಸಂಖ್ಯೆ 1637 ವಿಎಸ್ಎಸ್ಎನ್ ಲಿಂಗದಹಳ್ಳಿ ಮಾಲೀಕರು ಸಾರ್ವಜನಿಕರಿಗೆ ಪಡಿತರ ವಿತರಣೆಯಲ್ಲಿ ಭಾರೀ ವಂಚನೆ ಎಸಗುತ್ತಿದ್ದು, ತಕ್ಷಣವೇ ಅವರನ್ನು ಅಮಾನತುಗೊಳಿಸಿ ಹೊಸಬರಿಗೆ ಜವಾಬ್ದಾರಿ ನೀಡಬೇಕೆಂದು ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾರ್ಡ್ದಾರರಿಗೆ ತಲುಪದ ಪೂರ್ಣ ಅಕ್ಕಿ. ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಅಂತ್ಯೋದಯ ಅನ್ನ ಯೋಜನೆಯಡಿ ಪ್ರತಿ ಕಾರ್ಡ್ಗೆ ಮೇ ಮತ್ತು ಜೂನ್ ತಿಂಗಳ ತಲಾ 35 ಕೆಜಿಯಂತೆ ಒಟ್ಟು 70 ಕೆಜಿ ಅಕ್ಕಿಯನ್ನು ಒಟ್ಟಿಗೆ ವಿತರಿಸಬೇಕಾಗಿದೆ. ಆದರೆ ಹುಲಿಯಾಪುರದ ಗ್ರಾಮದ ಸುಮಾರು 150 ಅಂತ್ಯೋದಯ ಕಾರ್ಡ್ದಾರರಿಗೆ 70 ಕೆಜಿ ಬದಲಿಗೆ ಕೇವಲ 35 ಕೆಜಿ ಹಾಗೂ 50 ಕೆಜಿ ಮಾತ್ರ ನೀಡಿ ಕೈ ತೊಳೆದುಕೊಳ್ಳಲಾಗಿದೆ. ಈ ಬಾರಿ ಅನ್ನಭಾಗ್ಯ ಯೋಜನೆಯಡಿ ನಗದು ವರ್ಗಾವಣೆ ಇಲ್ಲದ ಕಾರಣ ಮೇ ಮತ್ತು ಜೂನ್ ತಿಂಗಳ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ತಲಾ 5 ಕೆಜಿ ಸೇರಿದಂತೆ ಒಟ್ಟು ಪಡಿತರವನ್ನು ಪ್ರತ್ಯೇಕವಾಗಿ ಬಯೋಮೆಟ್ರಿಕ್ ಪಡೆದು ವಿತರಿಸಬೇಕಾದ ನಿಯಮವನ್ನು ಇಲ್ಲಿ ಸಂಪೂರ್ಣವಾಗಿ ಗಾಳಿಗೆ ತೂರಲಾಗಿದೆ. ಸತ್ತವರ ಹೆಸರಲ್ಲೂ ರೇಷನ್ ಗುಳು. ಪಡಿತರ ವಿತರಕರ ದರ್ಪ ಮತ್ತು ಭ್ರಷ್ಟಾಚಾರ ಇಲ್ಲಿಗೆ ನಿಂತಿಲ್ಲ. ಗ್ರಾಮದ ಫಲಾನುಭವಿಗಳು ನಿಧನರಾಗಿ ಕೇವಲ 1 ವಾರ ಕಳೆಯುವಷ್ಟರಲ್ಲಿ ಸರ್ಕಾರದಿಂದ ಅವರ ಹೆಸರಿನಲ್ಲಿ ಪಡಿತರ ಬಿಡುಗಡೆಯಾಗಿದ್ದರೂ ಸಹ ಮೃತರ ಕುಟುಂಬದವರಿಗೆ ಅಕ್ಕಿ ನೀಡಲು ಹಂಚಿಕೆದಾರರು ನಿರಾಕರಿಸಿ ಪಡಿತರ ಗುಳುಂ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ಸಮಯ ಪ್ರಜ್ಞೆ ಇಲ್ಲದ ವಿತರಕರು ಪ್ರಶ್ನಿಸಿದರೆ ಅವಾಚ್ಯ ನಿಂದನೆ. ಸರ್ಕಾರದ ನಿಯಮದ ಪ್ರಕಾರ ನ್ಯಾಯಬೆಲೆ ಅಂಗಡಿಗಳು ಬೆಳಗ್ಗೆ 8ರಿಂದ ಮಧ್ಯಾಹ್ನ 1:30ರವರೆಗೆ ಹಾಗೂ ಸಂಜೆ 4ರಿಂದ ರಾತ್ರಿ 8ರವರೆಗೆ ಕಡ್ಡಾಯವಾಗಿ ತೆರೆದಿರಬೇಕು. ಆದರೆ ಹುಲಿಯಾಪುರದಲ್ಲಿ ವಿತರಕರು ಮಧ್ಯಾಹ್ನ 12 ಗಂಟೆಗೆ ಬಂದು ಸಂಜೆ 4 ಗಂಟೆಗೆಲ್ಲ ಅಂಗಡಿ ಮುಚ್ಚಿ ಹೊರಟು ಹೋಗುತ್ತಿದ್ದಾರೆ. ಸಮಯ ಪ್ರಜ್ಞೆ ಇಲ್ಲದ ವಿತರಕರು ಪ್ರಶ್ನಿಸಿದರೆ ಅವಾಚ್ಯ ನಿಂದನೆ. ಸರ್ಕಾರದ ನಿಯಮದ ಪ್ರಕಾರ ನ್ಯಾಯಬೆಲೆ ಅಂಗಡಿಗಳು ಬೆಳಗ್ಗೆ 8ರಿಂದ ಮಧ್ಯಾಹ್ನ 1:30ರವರೆಗೆ ಹಾಗೂ ಸಂಜೆ 4ರಿಂದ ರಾತ್ರಿ 8ರವರೆಗೆ ಕಡ್ಡಾಯವಾಗಿ ತೆರೆದಿರಬೇಕು. ಆದರೆ ಹುಲಿಯಾಪುರದಲ್ಲಿ ವಿತರಕರು ಮಧ್ಯಾಹ್ನ 12 ಗಂಟೆಗೆ ಬಂದು ಸಂಜೆ 4 ಗಂಟೆಗೆಲ್ಲ ಅಂಗಡಿ ಮುಚ್ಚಿ ಹೊರಟು ಹೋಗುತ್ತಿದ್ದಾರೆ. ಈ ಕುರಿತು ಸಾರ್ವಜನಿಕರು ಹಾಗೂ ಗ್ರಾಹಕರು ಪ್ರಶ್ನಿಸಿದರೆ ಪಡಿತರದಾರರ ಮೇಲೆ ಹಂಚಿಕೆದಾರರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದರ್ಪ ತೋರುತ್ತಿದ್ದಾರೆ ಎಂದು ಕರವೇ ಗ್ರಾಮ ಘಟಕದ ಅಧ್ಯಕ್ಷರಾದ ಯಮನೂರಪ್ಪ ಬನ್ನಿಗೋಳ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಅಧಿಕಾರಿಗಳ ಭರವಸೆ. ಗ್ರಾಮಸ್ಥರ ಪ್ರತಿಭಟನೆ ಮತ್ತು ಆಕ್ರೋಶದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಧಾವಿಸಿದ ಆಹಾರ ಇಲಾಖೆಯ ಅಧಿಕಾರಿಗಳು ಸಾರ್ವಜನಿಕರ ಅಹವಾಲು ಆಲಿಸಿದರು. ತನಿಖೆ ನಡೆಸಿ ಪಡಿತರ ವಿತರಣೆಯಲ್ಲಿ ಲೋಪ ಎಸಗಿರುವುದು ಪ್ರಾಥಮಿಕವಾಗಿ ಕಂಡುಬಂದಿದ್ದು, ತಪ್ಪಿತಸ್ಥ ಹಂಚಿಕೆದಾರರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲು ಹಾಗೂ ಅವರನ್ನು ತಕ್ಷಣವೇ ಅಮಾನತುಗೊಳಿಸಲು ಸರ್ಕಾರಕ್ಕೆ ಪತ್ರ ಬರೆಯಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಈಗ ನಮಗ ಲೋಡ್ ಬರ್ಬೇಕಾದ್ರ 10ನೇ ತಾರೀಕಿಂದ 12, 13 ಲೋಡ್ ಬಂದಿರ್ತ ಸರ್. ನಮ್ಗೆ ಅಲ್ಲ, 1 ನಿಮಿಷ ಸರ್, ನಾವು ಕೇಳೋದು ಇವ್ರು ಅನ್ಸೋದು ಎಷ್ಟೈತೆ ಅಂದ್ರ 15ನೇ ತಾರೀಕಿನಿಂದ ಅನ್ಸ್ಬೇಕು ಸರ್ ಸೊಸೈಟಿ. ಹೌದ್ರಾ ಸರ್? ಒಂದಿನ ಹೆಚ್ಚಿಗೆ ಆಗಲ್ಲ ಸರ್. ಸರ್ ಇವ್ರು ಬರೋದೇನಂದ್ರ 23, 24ನೇ ತಾರೀಕಿಗೆ ಬರ್ತಾರೆ ಸರ್ ನಮ್ಮೂರಿಗೆ. ಈಗ ಹೆಂಗ್ ಮಂದಿ ನಿಂತೀವಿ ನಮ್ಮನೆ ಮುಂದೆ 12 ನಮ್ಮ ಬ್ಯಾಂಕ್ ಕೆಲಸ
8 ಗಂಟೆಯಿಂದ 12 ಗಂಟೆ ರೇಂಜ್ ಬಂದ್ಬಿಟ್ಟು ಅದೇನು ಸಮಸ್ಯೆ ಇಲ್ಲ ಅಂದ್ರೆ ಅದಕ್ಕೆ ನಾವು ಹೋಗ್ತೇವೆ. ಇವ್ರು ಬರೋದು 12 ಗಂಟೆ ಬಂದ್ಬಿಟ್ರೆ ಹೆಂಗೆ ಸರ್? ಆಮೇಲೆ 2 ಗಂಟೆಗೆ ಊಟಕ್ಕೆ ಹೋಗ್ತಾನ್ರಿ, ಬಂದು 4ಕ್ಕೆ ಬರ್ರಿ ಸರ್ವರ್ ಇಲ್ಲ ಅಂತ ಹೇಳ್ಬಿಡ್ತಾರೆ. ಒಂದ್ ನಿಮಿಷ ಸರ್, ನಾವ್ ಇಲ್ಲೇ ಅಪೋಟ್ ಹಾಕ್ಬೇಕು, ನಿಮ್ಗಳಿಗೆ ಹೋಗಿ ಅಪೋಟ್ ಹಾಕ್ಬೇಕು. ಇಲ್ಲೇ ಹಾಕ್ಬೇಕು. ಈಗ ಅವರು ಫೋನ್ ಹಚ್ಚಿದ್ ನಾವು ಆಲ್ರೆಡಿ ಬಂದಿಲ್ಲ ಅಂತ ಅಂದ್ರೆ ನಮ್ದು ಇಲ್ಲಿ ಗುರುದಮ್ ಸರ್ದಾಗ ಅನ್ಸೋದೈತಿ ನಿಮ್ಗಳಿಗೆ ಬಂದು ಅಪೋಟ್ ಹಾಕಂತ ಹೇಳ್ತಾರೆ ಸರ್ ಅವ್ರು. ಇಲ್ಲಿಗೆ ಪಾಯಿಂಟ್ ಅದೊಂದು ಸಮಸ್ಯೆ. ಸರ್ ಜನರಿಗೆ ಮಾತ್ರ ಟೋಟಲ್ ಇದೆ ರೆಸ್ಪಾನ್ಸ್ ಇಲ್ಲ ಸರ್ ಅವ್ರದ್ದು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಇಲ್ಲ. ಟೋಟಲಿ ನೀವು ಮಾಡೋದಕ್ಕೆ ಬಿಟ್ಬಿಡ್ರಿ, ಯಾರಾದ್ರೂ ಮಾಡ್ತಾರಲ್ಲ, ನೀವು ಯಾಕೆ ಸಮಸ್ಯೆ ಮಾಡ್ಕೊಂತಿ? ನಿಮ್ಗೆ ಯಾಕೆ ಅಷ್ಟು ರಿಸ್ಕ್ ಮಾಡ್ಬೇಕು? ಇದನ್ನ ಬೇಡ್ರಿ ಸರ್, ನಮಗೆ ಇಲ್ಲ ಸರ್. ಬುಕ್ಕಟ್ ಕೇಂದ್ರ ಅಟ್ಯಾಚ್ಮೆಂಟ್ ಸರ್, 20 ವರ್ಷ ಮಾಡಿ ಸರ್. ಯಾರು ಒಂದು ಸಮಸ್ಯೆ ಚಿಕ್ಕಿಲ್ರಿ ಕಿಸ್ಲಾರ್ರಿ 1 ವರ್ಷ ಮಾಡಿ ಅಗಣ ಹತ್ರ ಇದೆ ಕೇಂದ್ರ ಸರ್. ಹೌದು, ಏನ್ ಸಮಸ್ಯೆ ಇಲ್ಲ ಸರ್. ಈಗಾದ್ರೂ 200-300 ಕಾಡ್ಬೋದು. ಹಂಚಿಕೆ ಮಾಡೋದ್ರಿಂದ ಇರ್ಬೋದು. ಮುಂಜಾನೆ 8ರಿಂದ 12 ಅನ್ಸ್ಬೇಕು, 4 ಗಂಟೆಯಿಂದ 8 ಗಂಟೆ ತನಕ ಅನ್ಸ್ಬೇಕು. ಯಾಕಂದ್ರೆ ಹಳ್ಳಿ ರೈತರ ಸೋಲಿಗೆ ಅಂತ ಮಾಡಿದ್ರೆ ಬೆಳಗ್ಗೆ 8ರಿಂದ 4ರಿಂದ 8 ಬಂದಿರ್ತಾರ. ರಾತ್ರಿ ಸಾಯಂಕಾಲ ದುಡ್ಕೊಂಡ್ ಬಂದ್ಮೇಲೆ ರಾತ್ರಿ ಅಂತ ಸರ್ಕಾರ ಮಾಡಿದ್ದೆ. ಈಗ ಏನ್ ಮಾಡಿವಿ ಇನ್ನು ಸಮಸ್ಯೆ ಬೆಳಿಗ್ಗೆ 6ರಿಂದ ರಾತ್ರಿ 10 ಗಂಟೆ ತನಕ ಆರ್ಡರ್ ಐತೆ. 8 ಗಂಟೆ ಈ ಮಂತ್ ಏನಾಗಿದೆ ಗೊತ್ತಾ? ಈ ಮಂತ್ ನಲ್ಲಿ NFPC 2 ತಿಂಗಳದ ಅಲಾಟ್ಮೆಂಟ್ ಬಂದಿದೆ, ಮೇ ಮತ್ತು ಜೂನ್. ಅಂದ್ರೆ 2 ತಿಂಗಳದ ಅಲಾಟ್ಮೆಂಟ್ ಒಂದೇ ಟೈಮ್ ನಲ್ಲಿ ಕೊಡ್ಬೇಕು ನಾವು. ಫಸ್ಟ್ ಮೇ ಬಿಲ್ ಹಾಕಬೇಕು, ಆಮೇಲೆ ಜೂನ್ ಬಿಲ್ ಮಾಡ್ಕೋಬೇಕು. ಅಂದ್ರೆ ಅವ್ರು ಲಾಗಿನ್ ನಲ್ಲಿ 2 ಟೈಮ್ ಫಸ್ಟ್ ಮೇ ಸೆಲೆಕ್ಟ್ ಮಾಡಿ ಒಂದು ಕಾರ್ಡ್ ನಂಬರ್ ಹಾಕಿ ಅದನ್ನ ಸೆಲೆಕ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಜೂನಿಗೆ ಹೋಗಿ ಸೆಲೆಕ್ಟ್ ಮಾಡಿ ಆತರ 2 ಬಯೋಮೆಟ್ರಿಕ್ ಒಮ್ಮೆಲೆ ತಗೋಬೇಕು. ತಗೊಂಡ್ಮೇಲೆ ಆ ಕಾರ್ಡ್ ಏನ್ ಯೂನಿಟ್ ಇರುತ್ತೆ, ಅಂತದೇ ಕಾರ್ಡ್ ಇದ್ರೆ 35 kg 35 kg 70 kg. ಅದೇ ರೀತಿ PHH ಕಾರ್ಡ್ ಅಂದ್ರೆ ಅಲ್ಲಿ 10 kg ಬರ್ತದೆ ಅಲ್ಲಿ. ಅಂದ್ರೆ ಜೂನ್ 5 ಮೇ 5 ಅದ್ರ ಸದಸ್ಯರಾಗಿ ನಿಲ್ತಾರೆ. 3 ಜನ ಇದ್ರೆ 30 kg, 4 ಜನ ಇದ್ರೆ 40 kg. ಈ ತರ ಇದೆ ಸಿಸ್ಟಮ್ ಈ ತಿಂಗಳ. ಅನ್ನ ಭಾಗ್ಯ ಅಕ್ಕಿ ಈ ತಿಂಗಳ ನಮ್ಗೆ ಅಲಾಟ್ಮೆಂಟ್ ಬಂದಿಲ್ಲ. ಅದು ನೆಕ್ಸ್ಟ್ ಮಂತ್ ಏನ್ ಮತ್ತೆ ಪ್ರೊಸೀಜರ್ ಪ್ರಕಾರ ಹೆಂಗ್ ಮಾಡ್ತಾರೆ ಅದ್ರ ಪ್ರಕಾರ ಮಾಡ್ತಾರೆ. ಈಗ ಇವ್ರು ಹೇಳೋ ಪ್ರಕಾರ ಇವರು ಸರಿಯಾಗಿ ಹಂಚಿಕೆ ಮಾಡ್ತಾ ಇಲ್ಲ ಅನ್ನೋದು ಒಂದು ಕಂಪ್ಲೇಂಟ್ ಮಾಡಿರೋದು ಸರ್. ಆಮೇಲೆ ಒಂದು 4 ಜನ ನಾನು ಗಮನಿಸಿದಂಗೆ ಹೇಳಿದ್ರು ಜನ, ನಮಗ್ ಬರೋದೇ ಬೇರೆ ಅವ್ರು ಕೊಡೋದೇ ಬೇರೆ. ಕೇಳಿದ್ರೆ ಏನಂತ ಹೇಳ್ತಾರೆ, ಕನ್ಫ್ಯೂಸ್ ಆಗೈತಿ ನೆಕ್ಸ್ಟ್ ಕೊಡ್ತೀನಿ ಅಂತ ಹೇಳ್ತಾರೆ ಅಂತ ಹೇಳಿ ಅವರು ನಮಗೆ ದೂರ್ ಕೊಟ್ಟು ಸರ್. ಇದ್ರ ಬಗ್ಗೆ ನೀವೇನು? ಆ ದೂರಿನ ಅನ್ವಯ ನಾವು ಬಂದಿರೋದು. ಯಾಕಂದ್ರೆ ಇಲ್ಲಿವರೆಗೆ ನಾವು ಯಾವ್ದು ದೂರ ಬಂದಿದ್ದಿಲ್ಲ. ಈ ತಿಂಗಳ ಈ ತರ ದೂರ ಬಂದಿದೆ. ಬಂದಾಗ ಅದಕ್ಕೆ ಇಮಿಡಿಯೇಟ್ ಆಗಿ ಬಂದಿದ್ವಿ ನಾವು. ಈಗ ಪರಿಶೀಲನೆ ಮಾಡಿ ಎಷ್ಟು ಕಾಡಿಗೆ ಯಾವ ರೀತಿ ಕೊಟ್ಟಾನೆ ಅದನ್ನೆಲ್ಲ ಬರ್ಕಂತೀವಿ. ಅದನ್ನ ರೆಕಾರ್ಡ್ ಮಾಡಿ ಅಮಾನತ್ ಮಾಡಕ್ಕೆ ಡಿಡಿಒಗೆ ನಾವು ಶಿಫಾರಸ್ ಮಾಡ್ತೀವಿ. ಅಂದ್ರೆ ಸರ್ಕಾರಕ್ಕೆ ಇದನ್ನ ಸುದ್ದಿ ಮಾಡಿಸ್ತೀರ ಅಂತ. ಈ ಜನರ ಪರಿಹಾರ ಶೀಘ್ರದಲ್ಲಿ ಪರಿಹಾರ ಆಗ್ಬೇಕಂದ್ರೆ ನೀವೇನು ಅದಕ್ಕೆ ಶೀಘ್ರದಲ್ಲಿ ನೆಕ್ಸ್ಟ್ ಮಂತ್ ಅಲ್ಲಿ ಇವರಿಗೆ ಬೇರೆ ಅಟ್ಯಾಚ್ಮೆಂಟ್ ಮಾಡ್ಬೇಕಾಗುತ್ತೆ ನಾವು ಅಂಗಡಿ. ನಮ್ಮ ಹುಲಿಯಾಪುರ ನ್ಯಾಯಬೆಲೆ ಅಂಗಡಿಯಲ್ಲಿ ಅಂತೋದಯ ಕಾಡಿಗೆ 35 kg ಅಕ್ಕಿ ಕೊಟ್ಟಿದ್ದಾರೆ. 70 kg ಕೊಡುವುದರಿಂದ ಕೇಳಿದ್ರೆ ಅವರು ಈಗ ತಪ್ಪಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ನಮ್ಮ ಸೊಸೈಟಿಯಲ್ಲಿ ಇರ್ತಕ್ಕಂತ ಬಹಳ ತೊಂದರೆಗಳನ್ನು ದಯವಿಟ್ಟು ಈ ಆಫೀಸರಿಗೆ ತಲುಪುವವರೆಗೂ ಶೇರ್ ಮಾಡಿ. ಇಲ್ಲಿ ಏನಾದ್ರು ಎಷ್ಟೇ ತಪ್ಪಿದ್ರು ಅವ್ರು ಕ್ಷಮಿಸಿ ಅಂತ ಬಂದಿದ್ವಿ. ಇದ್ರ ಬಗ್ಗೆ ನಾವು 2-3 ಸಲ ಕೇಳಿದ್ರು ಕೂಡ ನೀವು ಯಾವ್ಯಾವ ರೀತಿ ನಮಗ್ ಸಂಬಂಧ ಇಲ್ಲ, ನೀವು ಆಫೀಸಲ್ಲಿ ಹೋಗಿ ಕೇಳ್ರಿ ಅಂತ ಹೇಳಿ ನಮ್ಗ ಅವ್ರು ಅಂದಿದ್ರು. ಈಗ ಅದೇ ಸಮಸ್ಯೆನ ನಾವು ಇಲ್ಲಿ ಹಿಡ್ದಾಕೊಂಡಿದ್ದೀವಿ. ಈಗ ಅವ್ರನ್ನ ನಮ್ಮ ಊರಿಗೆ ಸೊಸೈಟಿಗೆ ಬೇಡ ಅಂತ ಹೇಳಿ ನಾವು ಅವ್ರನ್ನ ಈ ಸೊಸೈಟಿಗೆ ನಮ್ಮ ಊರಿಗೆ ಅವ್ರು ಬೇಡ, ಬೇರೆದವ್ರಿಗೆ ನಮ್ಗೆ ಮಾಡಿ ಕೊಡ್ಬೇಕಂತ ಹೇಳಿ ನಾವು ಇಲ್ಲಿ ಆಫೀಸರ್ ಅಲ್ಲಿ ಇಲ್ಲಿ ನಮ್ಮ ಸೊಸೈಟಿಯಲ್ಲಿ ಇರ್ತಕ್ಕಂತ ಲೋಡ್ ಅನ್ನು ಇಲ್ಲಿ ಎಲ್ಲಿಗೆ ಹೋಯ್ತಿರ ಅಂತ ಕೇಳಿದ್ರೆ ನಾವು ಗುರುದಾನ್ಸರ್ ಕ್ಯಾಂಪ್ಗೆ ಹೋಯ್ತೀವಿ ಅಂತ ಹೇಳಿ ಅಲ್ಲಿ ಮುಂದೆ ತಾವು ಮಾರಾಟ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಹೋಗ್ತಾ ಇದ್ದಾರೆ ಅವರು. ಆದ ಕಾರಣ ಇಲ್ಲಿ ಪ್ರತಿಯೊಂದು ಕಾಡಿಗೂ ಕೂಡ ಕಮ್ಮಿ ಅಕ್ಕಿ ಕೊಟ್ಟಿದ್ದಾರೆ. ಈಗ ನಮ್ಗೇನು ಉದ್ದೇಶ ಏನಂದ್ರೆ ಈಗ ನಮ್ಮೂರ್ ಕಾರ್ಡ್ ಕಂಪಲ್ಸರಿ ಕಂಪ್ಯೂಟರ್ ಬಿಲ್ ಕೊಡಬೇಕು. ಅಲ್ಲಿವರೆಗೂ ನಾವು ಸೊಸೈಟಿ ಚಾಲು ಮಾಡಂಗಿಲ್ಲ. ಅವ್ರು ಎಷ್ಟು ಕಾಡಿಗೆ ಎಷ್ಟು ತರ ಏನು 30 kg ಕೊಟ್ಟರೋ ಏನು 70 kg ಕೊಟ್ಟರೋ ಏನು ಒಬ್ರಿಗೆ 10 kg ಕೊಟ್ಟರೋ ಅಂತ ಅದು ಮಾಹಿತಿ ನಮ್ಗೆ ಕಂಪಲ್ಸರಿ ಬೇಕು. ಅಲ್ಲಿವರೆಗೂ ನಾವು ಸೊಸೈಟಿ ಹಂಚಕ್ ನಾವು ಅಲೋ ಮಾಡಿಕೊಡೋದಿಲ್ಲ. ಇಲ್ಲಿ ಬಂದಂತ ಆಫೀಸರ್ ಕೂಡ
ಇಲ್ಲಿ ನಮ್ಮ ಈಗ ಈ ಹಂಚಂತ ಇವ್ರಿಗೆ ಲೈಸೆನ್ಸ್ ರದ್ದಾಗಬೇಕು. ಬೇರೆದವ್ರಿಗೆ ಯಾರಿಗಾದ್ರೂ ಕೊಡ್ಲಿ, ನಮ್ಗೆ ಅವ್ರ ಇವ್ರು ಅಂತ ನಮ್ಗೇನು ಪರವಾಗಿಲ್ಲ, ಯಾರು ಬಂದ್ರು ಹಂಚ್ಬೋದು. ನಮಗೇನೈತಿ ಕಡ್ಡಾಯವಾಗಿ 15 ಕೊಡ್ಬೇಕಂತ ನಿಮ್ಮ ಅಭಿಪ್ರಾಯ? ಸ್ಥಳೀಯರು ಕೊಟ್ರೆ ನಿಮ್ಗೆಲ್ಲ ಈ ಸೊಸೈಟಿ ನಮ್ಮ ಸ್ಥಳೀಯರಿಗೆ ಕೊಟ್ರೆ ನಮ್ಗೆ ಇಲ್ಲಿ ಪ್ರತಿಯೊಂದು ನಮ್ಮ ಇಡೀ ನಮ್ಮ ಹುಲಿಯಾಪುರ ಗ್ರಾಮಸ್ಥರು ಎಲ್ಲರೂ ಸೇರಿ ಹೇಳ್ತಾ ಇದ್ದೇವೆ, ನಮ್ಮ ಸ್ಥಳೀಯರಿಗೆನೆ ನಮ್ಗೆ ಇಲ್ಲಿ ಸೊಸೈಟಿ ಹಂಚಕ್ ಅನುಕೂಲ ಮಾಡಿ ಕೊಡ್ಬೇಕು. ಇಲ್ಲವಾದ್ರೆ ನಾವು ಮತ್ತೆ ಮುಂದೆ ನಾವು ಈ ಸೊಸೈಟಿ ಬಗ್ಗೆ ನಾವು ಹೋರಾಟ ಮಾಡಕ್ಕೆ ನಾವು ಮುಂದೆ ಸಿಬ್ಬಂದಿ ನಾವು ರೆಡಿ ಆಗಿರ್ತೀವಿ.